ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಏನಾಗ್ತಿದೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ನೋಡೋಣ. ಈ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ, ಈ ಕಡೆ ಥ್ಯಾಂಕ್ಸ್ ಭೂಮಿ, ನೀನು ಇವತ್ತು ಕೊಟ್ಟಿರುವಂಥ ಪಾರ್ಟಿನ ನನ್ನ ಜೀವನದಲ್ಲಿ ನಾನು ಮರೆಯಲ್ಲ, ಯಾವತ್ತೂ ಮರೆಯೋದಕ್ಕೆ ಆಗಲ್ಲ. ಆ ರೀತಿ ನನಗೆ ಸಂತೋಷನ ಕೊಟ್ಟಿದ್ಯಾ, ಆಗದೆ ಇರೋ ಥರ ನೀನನ್ನು ನೋಡ್ಕೊಂಡಿದ್ಯಾ. ಇದೇನು ಸಾಹೇಬ್ರೆ ಕೈ ಹಿಡ್ಕೊಂಡಿದ್ದೀರಾ ನೀವು, ಸ್ವಲ್ಪ ಅಂತರ ಇರಲಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇದ್ದರೆ, ಇದು ನಿನಗೇನು ಓವರ್ ಆಯ್ತು ಅನ್ಸಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಆದರೆ ನೀವು ಮಾತ್ರ ನಾನು ದೊಡ್ಡ ಶೀಲ್ವಂತ, ನನ್ನಿಂದ ಸ್ವಲ್ಪ ದೂರ ಇರುವಂಥ ಬಿಲ್ಡಪ್ ಎಲ್ಲ ತಗೋತಾ ಇರ್ತೀರಾ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾರೆ. ಈ ಆ್ಯಕ್ಷನ್ ಕ್ವೀನ್ ಬಗ್ಗೆ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಬೇಡ ಸಾಹೇಬ್ರೆ ಮುಂದೆ ಮಾತಾಡಬೇಡಿ, ಹೇಳಿ ಏನು ಹೇಳ್ತಿದ್ರಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ನೀನು ಈ ಥರ ಪಾರ್ಟಿ ಕೊಡಿಸುವಂಥ ಸಿಚುವೇಶನ್ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರಲಿ ಅನಿಸ್ತಾ ಇದೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಭೂಮಿಗಂತೂ ಶಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಸಾಹೇಬ್ರೆ, ಖಂಡಿತವಾಗ್ಲೂ ಕೊಡಿಸೋಣ, ಆದರೆ ಆದಷ್ಟು ಬೇಗ ನೀವು ನನ್ನ ತಾಯಿನ ಬಿಡುಗಡೆ ಮಾಡಿಸ್ಬೇಕು, ಆಗ ನೋಡಿ ಅದಕ್ಕಿಂತ ಭರ್ಜರಿಯಾಗಿ ಪಾರ್ಟಿ ಕೊಡಿಸೋಣ, ಏನಂತೀರಾ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ. ಈ ಸೀನ್ ಮಾಡ್ಕೊಳ್ಳೋಣ. ಹಾಗೆ ಮುಖ್ಯವಾಗಿರುವಂಥ ಕೆಲಸ ಏನಂದರೆ, ಮುಖ್ಯವಾದ ಕೆಲಸನ ವರ್ಕೌಟ್ ಮಾಡೋದು. ಅದಕ್ಕಿಂತ ಮುಖ್ಯವಾಗಿರೋದು ಏನು ಅಂತ ಅಂದರೆ, ನೀನು ಇವತ್ತು ರಾತ್ರಿ 12 ಆಗ್ತಿದ್ದಂಗೆ ಅಶ್ವಿನಿ ನಿಜವಾದ ಬರ್ತ್ಡೇಗೆ ಸೊ ನಾವು ಹೋಗಿ ಅವಳಿಗೆ ವಿಶ್ ಮಾಡು ಅಂತ ಹೇಳಿದ್ರೆ ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕ್ಲಾರಿಟಿ ಸಿಗೋಕ್ಕೆ ಅದಕ್ಕೆ ನಾನು ಹೇಳಿದ್ದು. ನೀವೆಲ್ಲ ಮರ್ತೋಗಿರ್ತೀಯಾ ಅಂತ ಹೇಳಿ, ಸಾಹೇಬ್ರೆ ದೀಪಾವಳಿ ಹಬ್ಬಕ್ಕೆ ಅಮ್ಮ ಮನೆಗೆ ಬಂದಿದ್ರಲ್ಲ, ಆ ಖುಷಿಲಿ ಇದೆಲ್ಲ ಮರ್ತೇ ಹೋಯ್ತು ನೋಡಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇದ್ರೆ, ನಾಳೆ ಹೇಗಿದ್ರು ಅವಳು ಹುಟ್ಟಿದಬ್ಬ, ಅವಳಿಗೆ ವಿಶ್ ಮಾಡಿ ಹಾಗೆಲ್ಲ ಗ್ಯಾಂಗ್ನೆಲ್ಲ ಹಿಡ್ದಾಕ್ಬಿಡೋಣ. ಹಾಗೆ ನಿನ್ನ ನಿಜವಾದ ಮನಸ್ವಿನಿಗೆ ಹುಡುಕ್ಬೇಕು ಅಂತ ಹೇಳಿ, ಸರಿನಾ? ಅದು ನಮ್ಮ ಪ್ಲಾನ್ ಆಗಿರುತ್ತೆ. ಎಲ್ಲರ ಜೊತೆ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ರೆ, ನೋಡಿದ್ರೆ ರಾಣನ ಮಗಳು ಅವಳು ಅನ್ನೋದು ಒಂದು ಡೌಟ್ ಶುರುವಾಗಿರುತ್ತೆ. ಅದು ನಿಜನ ಸುಳ್ಳ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿ ಒಂದು ಪ್ಲಾನ್ನ ಮಾಡಿರ್ತಾರೆ. ಹಾಗೆ ಈ ಥರ ಏನು ವಿಷಯ ಕಾರಣ ಇದೆ ಅಪ್ಪ, ಈ ಫೋಟೋನ ನಾನು ಮತ್ತೆ ಸಾಕ್ಷಿ 3 ವರ್ಷದ ಹಿಂದೆ ತಗೊಂಡಿದ್ದು ಅಂತ ಹೇಳಿ ಈ ಕಡೆ ಇವಳು ಮನಸ್ವಿನಿಯವ್ರು ಹೇಳ್ತಾ ಇದ್ರೆ, ನನಗೆ ಮಗು ಥರ, ಇವತ್ತು ಆ ಮಗು ಬರ್ತ್ಡೇ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ಬರ್ಡೇ ಕೂಡ ಇವತ್ತೇ ತಾನೇ, ಅರ್ಜುನ್ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಈ ಬರ್ಡೇಗೆ ಇವತ್ತಲ್ಲ, ನನ್ನ ಬರ್ತ್ಡೇಗೆ ಇನ್ನೂ 4-5 ತಿಂಗಳಿದೆ. ಎಕ್ಸಾಕ್ಟಾಗಿ ಅಜ್ಜಿ, ನಮ್ಮ ಮನಸ್ವಿನಿಗೆ ಬರ್ಡೇಗೆ ಇನ್ನು 4-5 ತಿಂಗಳುಗಳಿದೆ. ನಿನ್ನ ಬರ್ಡೇಗೆ ಇವತ್ತು ಒಪ್ಕೋಬೇಕು. ಯಾಕೆ ಒಪ್ಕೋಬೇಕು? ಯಾಕಂದರೆ ಅದೇ ನಿಜಮವ, ನಾನು ಹುಟ್ಟಿದ್ದು ಅವತ್ತೇ. ಆದರೆ ಸುಳ್ಳು ಯಾರೇ ಹೇಳಿದ್ರು ಅದು ಸುಳ್ಳೇ ಅಜಿತ್, ಅದು ಸತ್ಯ ಆಗಲ್ಲ. ವಾವ್, ಏನಿದು ಈ ಥರ ಹೇಳ್ತಿದ್ರಲ್ಲ, ಸುಳ್ಳನ್ನ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ಯಾ ನೀನು ಅಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಕೇಳ್ತಾ ಇದ್ರೆ, ಸರಿ ಇವಾಗ ನಂದೊಂದು ಕ್ವೆಶನ್ ಇದೆ. ಅದು ನಮ್ಮ ಮನೆಗೆ ನಿನ್ನ ಮೂಲಕನೇ ಅಲ್ವಾ ರಾಣಾ ಅವರ ಪರಿಚಯ ಆಗಿದ್ದು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಕೇಳ್ತಾ ಇರಬೇಕಾದ್ರೆ, ಅಶ್ವಿನಿಗಂತೂ ಫುಲ್ಲು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ನಿನಗೆ ನೆನಪಿದೆ ಅನಿಸುತ್ತೆ, ಈಗ ಆ ಕ್ರಿಮಿನಲ್ ರಾಣಾ ಅವರ ಮಗಳು ಬರ್ತ್ಡೇ ದಿನನೇ ನಿನ್ನ ಬರ್ತ್ಡೇ ಏಕೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆಯಾ? ಇದಕ್ಕೆ ಒಂದು ಚೂರು ಆನ್ಸರ್ ಹೇಳ್ತೀಯಾ? ಆ್ಯಂಡ್ ನೀನು ತೋರಿಸಿದ ಫೋಟೋ 3 ವರ್ಷದ ಹಿಂದೆ ಸೆಲೆಬ್ರೇಷನ್ ಮಾಡಿದ್ದು. ಆದರೆ ನನ್ನ ಹತ್ರ ಒಂದು ಫೋಟೋ ಇದೆ, ಅದಕ್ಕೊಂದು ಎಕ್ಸ್ಪೆಕ್ಟೇಷನ್ನ ನಾನು ಮಾಡ್ತಾಯಿದ್ದೀನೋ, ಅದಕ್ಕೆ ನೀನು ಆನ್ಸರ್ ಕೊಡಲೇಬೇಕು. ಅನಾಥೆ ಬರ್ತ್ಡೇನ ಅವರು ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಅದು ಸಾಕ್ಷಿ ಬರ್ತ್ಡೇ ಫೋಟೋ, ಇವತ್ತು ಬರ್ಡೇ ಇದ್ದದ್ದು ಸಾಕ್ಷಿದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಯ್ತಮ್ಮ ಮನಸ್ವಿನಿ, ಆದರೆ ನೀನು ಹೇಳ್ತಾ ಇರೋದು ಸತ್ಯ ಅಂತ ಅಂದ್ಕೊಳ್ಳೋಣ, ಆದರೆ ಹೇಗೆ ಅದೆಲ್ಲ ನಿಜ ಆಯಿತು? ಆದರೆ ನಿಮ್ಮ ಕೈಯಲ್ಲಿ ಯಾಕೆ ಈ ಕೇಕ್ ಕಟ್
ಮಾಡಿಸ್ತಾ ಇದ್ದಾರೆ. ರಾಣಾ ಅವರು ಸಾಕ್ಷಿ ಅವರು ಚಿಕ್ಕವರು ಇದ್ದಾಗ ಅವಳು ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಬರ್ತಾಯಿದ್ರು. ನಾನು ಮತ್ತು ಸಾಕ್ಷಿ ಒಟ್ಟಿಗೆ ಆಟ ಆಡ್ತಾಯಿದ್ವಿ. ಇಬ್ಬರು ತುಂಬ ಕ್ಲೋಸ್ ಆಗಿದ್ವಿ. ಸಾಕ್ಷಿ ಅವಳ ಬರ್ಡೇ ದಿನವೇ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಹಠ ಮಾಡ್ತಿದ್ಲು. ಅದಕ್ಕೆ ರಾಣಾ ಅವರು ಕೂಡ ನನ್ನಿಬ್ಬರು ಬರ್ತ್ಡೇನೂ ಕೂಡ ಒಂದೇ ದಿವಸನೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆದರೆ ನನಗೂ ಮತ್ತು ರಾಣಾ ಫ್ಯಾಮಿಲಿಗೆ ಇರೋ ಸಂಬಂಧನ ಇದನ್ನು ನನ್ನ ಹತ್ರನೇ ಕೇಳಿದ್ರೆ ನಾನೇ ಹೇಳ್ತಾ ಇದ್ದೆ. ಅಜಿತ್ ಅವಮಾನ ಬಂದರೂ ನನ್ನ ಹತ್ರ ಡೈರೆಕ್ಟಾಗಿ ಕೇಳು ಅಜಿತ್, ಅನುಮಾನ ಬಂದರೂ ನಾನು ಡೈರೆಕ್ಟಾಗಿ ಕೇಳು, ಯಾವುದೇ ಮುಚ್ಚುಮರೆ ಇಲ್ಲ, ಹೇಳ್ತೀನಿ ಎಲ್ಲನೂ ಅಂತ ಹೇಳಿ ಈ ಕಡೆ ಅಶ್ವಿನಿಯವ್ರು ಹೇಳ್ತಾ ಇದ್ರೆ, ಅಜಿತ್ ಮತ್ತೆ ಹೊಸ ನಾಟಕ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಳು ನನ್ನ ಮಗಳು, ಆ ನಂಬಿಕೆ ನನಗಿದೆ ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಅದು ಸಾಕು, ಅಷ್ಟು ಸಾಕು, ಅವಳು ನನ್ನ ಮಗಳು ಅನ್ನೋ ಒಂದು ನಂಬಿಕೆ ಇದೆ, ಅದು ಸಾಕು ನನಗೆ. ನೋಡು ಅಜಿತ್, ಇನ್ನು ಈ ವಿಷಯದಲ್ಲಿ ಅನಗತ್ಯವಾಗಿ ವಾದ ಮಾಡೋದೆಲ್ಲ ಬೇಡ, ನನಗೆ ಇದರಿಂದ ತುಂಬಾ ಹರ್ಟ್ ಆಗುತ್ತೆ, ಪ್ಲೀಸ್ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆ ಮಾತನ್ನು ಕೇಳಿ ಅಜಿತ್ಗಂತೂ ಕೋಪ ಬರ್ತಾ ಇರುತ್ತೆ. ಆಲ್ ದಟ್ ಈಸ್ ಓಕೆ, ಬಟ್ ನಮಗೆಲ್ಲ ಇವತ್ತು ಯಾಕೆ ಫೋಟೋ ತೋರ್ಸೋಕ್ಕೆ ಹೋದೆ ಅಣ್ಣ? ನಮ್ಮ ಮನೆಯವರಿಗೆ ಇಷ್ಟೆಲ್ಲ ಮೋಸ ಮಾಡಿದ್ರು ನನಗೆ ಸಾಕ್ಷಿ ಜೊತೆ ಇದ್ದಿದ್ದ ಫೋಟೋಸ್ನ ಡಿಲೀಟ್ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ. ಋಣ ಬೇಡ, ನನ್ನನ್ನು ತಡಿತಿತ್ತು ಋಣಭಾರ, ಅದಕ್ಕೋಸ್ಕರ ನಾನು ಆ ಫೋಟೋನ ಡಿಲೀಟ್ ಮಾಡಿಲ್ಲ. ಇವತ್ತು ಅವಳು ಬರ್ಡೇ ದಿನ, ನಾನು ಅವಳ ಎಲ್ಲ ನೆನಪುಗಳನ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಅವ್ರ ಫೋನಲ್ಲಿರುವಂಥ ಫೋಟೋನ ಡಿಲೀಟ್ ಮಾಡ್ತಿರ್ತಾರೆ. ಯಾಕಂದರೆ ನನ್ನ ಫ್ಯಾಮಿಲಿ ಶತ್ರುಗಳು ಜೊತೆ ನನಗೆ ಯಾವ ಸಂಬಂಧನೂ ಬೇಡ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಅಂದರೆ ಫ್ರಾಡ್ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಇಷ್ಟು ದಿನ ಅವಳ ಫೋಟೋನ ನಾನು ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಮುಂದೆನೇ ಸಾರಿ ಕೇಳ್ತಿದ್ದೀನಿ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಏನೆಲ್ಲ ಇಲ್ಲಿಗೆ ಕರೆದಿದ್ದು ನೋಡಿ, ಅವಳ ನೆನಪುಗಳು ನಾನು ಡಿಲೀಟ್ ಮಾಡಿದ್ದೀನಿ ಅಷ್ಟೇ. ಇಡೀ ಮನೆ ಮುಂದೆ ಸುಳ್ಳನ್ನ ಸತ್ಯ ಅನ್ನೋ ಥರ ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ಲು. ಅಲ್ಲ, ಅವಳು ಏನು ಸಾಹೇಬ್ರೆ ಈ ಥರ ಹೇಳ್ತಿದ್ದಾಳೆ? ನಾನು ಅವಳ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿನ ಮಾಡ್ತಿರೋದು ಸತ್ಯ, ನಿನಗೆ ಬಿಟ್ಟರೆ ನಿನಗೆ ಅಷ್ಟೇ ಗೊತ್ತಿರೋದು. ಆದರೆ ನಾನು ಅವಳ ಬರ್ಡೇ ಡೇಟ್ನ ಬಯಲು ಮಾಡ್ತೀನಿ ಅಂತ ಅವಳು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲನೂ ಕೂಡ ಅವಳೇ ಮುಂಚೆನೇ ಹೇಳಿಬಿಟ್ಟಿದ್ದಾಳೆ. ಸಾಹೇಬ್ರೆ, ಒಂದು ಸಣ್ಣ ಸುಳಿವು ಕೂಡ ಸಿಗದೇ ಇರೋ ರೀತಿ ಅಂದ್ಕೊಂಡಿದ್ವಿ, ಆದರೆ ಅದು ಅವಳಿಗೆ ಒಂದು ಸುಳಿವು ಸಿಕ್ಕೋಯ್ತಲ್ಲ, ಹೇಗಾಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹೇಳಿದ್ರಲ್ಲ ನಿಜನಾ, ನೀನು ಮತ್ತು ಆ ಸಾಕ್ಷಿ ನಿಜವಾಗ್ಲೂ ಅಷ್ಟು ಕ್ಲೋಸ್ ಆಗಿದ್ರಾ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅಶ್ವಿನಿಯನ್ನು ಕೇಳ್ತಾ ಇದ್ದರೆ, ಏನು ಮೇಡಮ್ ನಾನು ಇಷ್ಟೊತ್ತು ಹೇಳಿದ್ನೆಲ್ಲ ನಿಜ ಅಂದ್ಕೊಂಡ್ಬಿಟ್ರಾ, ನೀವು ಫೂಲ್ ಆಗಿಬಿಟ್ರಾ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ದೇವ್ಯಾನಿನ ಕೇಳ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ, ಅದು ಬರೀ ಒಂದು ಸ್ವಲ್ಪ ರೀಲ್ ಅಷ್ಟೇ, ಒಂದು ಭೋಜ್ಪುರಿ ಫಿಲಮ್ ಕತೆ ಹೇಳಿದೆ. ಅಜಿತ್ಗೆ ನಂಬಿಸ್ಬೇಕಿತ್ತು, ಮಾತಾಡಿದಾಗ ಟೈಮ್ ಕರೆಕ್ಟಾಗಿ ಆ ರೀತಿ ಹೇಗೋ ಮ್ಯಾನೇಜ್ ಮಾಡಿದೆ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಹೇಳ್ತಾ ಇರ್ತಾರೆ. ಅದು ಅವಳಿಗೆ ಮುಂಚೆನೇ ಗೊತ್ತಾಗಿದೆ ಅಂತ ಆಯಿತು ಅಂತ, ಅದಕ್ಕೆ ಅವಳು ನನ್ನ ಪ್ಲಾನ್ಗೆ ಈ ಥರ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾಳೆ. ಅವಳು ಯಾವುದಾದ್ರೂ ಮಾಯದಲ್ಲಿ ನಾವಿಬ್ಬರು ಮಾತಾಡೋದನ್ನು ಕದ್ದು ಕೇಳಿಸ್ಕೊಂಡಿರ್ಬೋದಾ? ಏನಿದು ಈ ಥರ ಆಗೋಯ್ತಲ್ಲ, ನನ್ನ ಬರ್ಡೇ ಇವತ್ತು ಅಂತ ಹೇಳಿ ಮಾತಾಡ್ತಾ ಇದ್ರು, ಅದನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಹೇಳ್ತಾ ಇರ್ತಾರೆ. ಅಶ್ವಿನಿನ ಮನಸ್ವಿನಿಗೆ ಅಲ್ಲ, ಅವರು ದೊಡ್ಡ ಫ್ರಾಡ್ ಅನ್ನೋದಕ್ಕೆ ನನಗೊಂದು ಪ್ರೂಫ್ ಸಿಕ್ಕಿದೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಿದ್ದನ್ನು ಈ ರಾಣಾ ಪ್ರತಿ ಸಲಿನೂ ಅಶ್ವಿನಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಅಶ್ವಿನಿ ರಾಣಾ ಅವ್ರ ಮನೆ ಬರ್ಡೇ ಪಾರ್ಟಿ ಆಗಿರ್ಬೋದು, ಇನ್ನು ಕೆಲವೊಂದು ಈವೆಂಟ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಥರ ಪ್ರೂಫ್ ಸಿಗ್ತಾ ಹೋಗಿದೆ. ಇಷ್ಟು ದಿನ ಅಶ್ವಿನಿದದ್ದು ಫ್ರಾಡ್ ಅಂತ ಹೇಳಿ ಮನೆಯವ್ರ ಮುಂದೆ ಎಲ್ಲ ಪ್ರೂವ್ ಮಾಡಬೇಕು ಅಂತ ಕಾಯ್ತಿದ್ದೆ. ಈಗ ಸರಿಯಾಗಿ ಒಂದು ಪ್ರೂಫ್ ಸಿಕ್ಕಾಕೊಂಡಿದೆ. ಈ ಟೈಮ್ ಈಗ ನನ್ನ ಕಡೆ ಇದೆ. ಈಗಲೇ ಬಂದು ಅವಳನ್ನ ಎಸ್ಪೆಷಲಿ ಮಾವನ ಮುಂದೆನೇ ಬಂದು ಅಶ್ವಿನಿನ ನಿಜ ಸ್ವರೂಪನ ಬಿಚ್ಚಿಡ್ತೀನಿ ಅಂತ ಹೇಳಿ ಆದಿತ್ಯ ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಮುಂಚೆನೇ ಕೌಂಟರ್ ಪ್ಲಾನ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ಅವಳು, ಅದು ಇವತ್ತು ಯೂಸ್ ಆಯಿತು ಅಂತ ಹೇಳಿ ಈ ಕಡೆ ಮನಸ್ವಿನಿಯವರು ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ದೇವ್ಯಾನು ಶಬಾಷ್, ಬಟ್ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನನಗೆ. ರಾಣಾ ನಿನ್ನ ಬರ್ಡೇ ಯಾಕೆ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು? ನನಗೆ ಪರಿಚಯ ಮಾಡಿಸಿದ್ದು ನೀನೇ ಇರ್ಬೋದು, ಬಟ್ ರಾಣಾ ನಿನಗೆ ಅಷ್ಟು ಹತ್ತಿರದ ಪರಿಚಯನಾ ಅಂತ ಹೇಳಿ ದೇವ್ಯಾನು ಕೇಳ್ತಾ ಇದ್ದರೆ, ನಿನ್ನ ಬರ್ತ್ಡೇನ ಅವರು ಏಕೆ ಮೂವಿ ಬರ್ಡೇ ಅಷ್ಟು ಗ್ರ್ಯಾಂಡಾಗಿ
ಸೆಲೆಬ್ರೇಟ್ ಮಾಡೋ ರೇಂಜ್ಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು ನಿಜಕ್ಕೂ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದರೆ ನಿನ್ನ ರಾಣಾ ಮಗಳು ಅಲ್ಲ ತಾನೆ ಮೇಡಮ್, ನೀವು ನನಗೆ ನಿಜಕ್ಕೂ ರಾಣಾ ಮಗಳೇ ಆಗಿದ್ದಿದ್ರೆ ಸಾಕ್ಷಿ ಥರ ನಾನು ಅವರ ಬಿಸ್ನೆಸ್ ನೋಡಿಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ದೆ. ನಾನು ಯಾಕೆ ಈ ರೀತಿ ನೀವು ಕೊಡೋ ಕಾಸಿಗೆ ನಾನು ಯಾಕೆ ಮನಸ್ವಿನಿಯಾಗಿ ಇಲ್ಲಿ ಬರ್ತಿದ್ದೆ ಹೇಳಿ ಅಂತ ಹೇಳಿ ಈ ಕಡೆ ಮನಸ್ವಿನಿಯವರು ಅಂದರೆ ಡೂಪ್ಲಿಕೇಟ್ ಅಶ್ವಿನಿಯವರು ಅಶ್ವಿನಿಯವರು ಹೇಳ್ತಾ ಇರ್ತಾರೆ. ಆ ಮಾತನ್ನು ಕೇಳಿ ದೇವ್ಯಾನಿಗೆ ಒಂಚೂರು ಡೌಟ್ ಕ್ಲಿಯರ್ ಆದ್ರೂ ಅವಳಿಗೆ ಇನ್ನು ಯಾಕೆ ಮನಸ್ವಿನಿಯಾಗಿ ನಾನಿಲ್ಲಿ ಕೆಲಸ ಮಾಡಬೇಕಾಗಿತ್ತು. ರಾಣಾ ಅವರಿಗೆ ನಾನು ತುಂಬ ಕೆಲಸ ಮಾಡಿಕೊಟ್ಟಿದ್ದೀನಿ. ಇವತ್ತು ರಾಣಾ ಮತ್ತು ಸಾಕ್ಷಿ ಎಂಪೈರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದು ನಿಂತಿರೋದಕ್ಕೆ ನಂದು ಕಾಂಟ್ರಿಬ್ಯೂಷನ್ಸ್ ಇದೆ. ರಾಣಾ ಅವರಿಗೆ ನಿಯತ್ತು ಜಾಸ್ತಿ, ಅದಕ್ಕೆ ಅವರು ನನಗೆ ಪಾರ್ಟಿ ಗಿಫ್ಟ್ ಅಂತ ಹೇಳಿ ಕೊಡ್ತಾ ಇರ್ತಾರೆ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈಗ ಅವರು ಜೈಲಿಗೆ ಹೋದರು, ನಿಮ್ಮನ್ನು ಸಿಕ್ಕಾಕ್ಸದೆ ದೊಡ್ಡತನ ತೋರಿಸಿದ್ರಲ್ಲ ಹಾಗೆ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.